ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ವಿಷ್ಣುಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ವಿಶೇಷ ಸಿಚಿಕಲ್ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಕಿವಿ ನೋವು. ಭಾಳಷ್ಟು ಜನಕ್ಕೆ ಕಿವಿ ನೋವು ಏನಕ್ಕೆ ಬರ್ತಾ ಇದೆ ಅಂತಂದರೆ, ಜಾಸ್ತಿ ಹೆಡ್ಫೋನ್ ಯೂಸ್ ಮಾಡೋದ್ರಿಂದ ಅಥವಾ ಫ್ಯಾಕ್ಟ್ರಿ ಅಥವಾ ಪಕ್ಕದಲ್ಲಿ ಗೀ ಅಂತ ಸೌಂಡ್ ಬರ್ತಾ ಇರ್ತದೆ ಯಾವಾಗಲೂ. ಅದರಿಂದ ಒಂದು ಕಿವಿಗೆ ಸ್ಟ್ರೆಸ್ ಆಗಿ ನೋವು ಬರುತ್ತೆ. ಮತ್ತು ಕಿವಿಗೆ ಅನಾವಶ್ಯಕವಾದಂತಹ ಯಾವುದೊಂದು ಪದಾರ್ಥಗಳು ತಲೆ ಸ್ನಾನ ಮಾಡಬೇಕಾದ್ರೆ ಅಥವಾ ಇದ್ಯಾವುದು ನೀರು ಒಳಗಡೆ ಸೇರಿಕೊಂಡಾಗ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಕಿವಿ ನೋವು ಬರುತ್ತೆ. ಆ ಕಿವಿ ನೋವು ಪದೇ ಪದೇ ಬರಬಾರ್ದು ಅಂತಂದರೆ ಆಕಾಶ ಮುದ್ರೆನ ಕೇವಲ 5 ನಿಮಿಷಗಳ ಕಾಲ ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಉಂಗುರದ ಬೆರಳು, ಕಿರುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಕೇವಲ 10 ನಿಮಿಷ, ಒಂದು 7 ರಿಂದ 8 ದಿನ ನೀವು ಮಾಡ್ತು ಅಂತಾರೆ ಕಿವಿ ನೋವು ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಡುತ್ತೆ. ಮುದ್ರೆಯಿಂದ ಗುಣ ಮಾಡೋಕ್ಕಾಗದಿರೋಂಥ ಕಾಯಿಲೆನೇ ಇಲ್ಲ. ಇದನ್ನು ಮಾಡ್ಕೊಳ್ಳಿ, ಕಿವಿ ನೋವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು ಮುದ್ರೆಯ ವಿಚಾರ. ಇನ್ನು ತುಂಬ ಕಷ್ಟ ಅಂತಂದರೆ ಏನು ಗೊತ್ತಾ, ಅಗತ್ಯ ಮತ್ತು ಅನಿವಾರ್ಯತೆಗೆ. ನೋಡಿ, ಅಗತ್ಯ ಮತ್ತು ಅನಿವಾರ್ಯತೆಗೆ ಸಾಲ ಕೇಳುವ ಹಾಗೆ ಇಟ್ಟುಕೊಳ್ಳಬಾರದು. ತುಂಬ ಅನಿವಾರ್ಯ, ಅವಶ್ಯಕತೆ. ದರಿದ್ರ ಅಂದರೆ ಯಾವಾಗ ಬರುತ್ತೆ ಗೊತ್ತಾ, ಊಟ ತಿನ್ನಕತ್ತಿಲ್ಲ ಯಾವಾಗ ಸಾಲ ಮಾಡೋದು, ಫೀಸ್ ಕಟ್ಟಬೇಕು ಅವಾಗ ಸಾಲ ಮಾಡೋದು, ಏನು ತುಂಬ ಹುಷಾರಿರಲ್ಲ ಅವಾಗ ಸಾಲ ಮಾಡೋದು, ಅದು ದರಿದ್ರ. ನೀವೇನು ಮಾಡಬೇಕು ಅಂತಂದರೆ, ಕಷ್ಟನೋ ನಷ್ಟನೋ ನಿಮ್ಮ ಎಲ್ಲ ಬಯಕೆಗಳ ಆಸೆಯನ್ನು ಬಲಿ ಕೊಟ್ಟು ಹುಷಾರು ತಪ್ಪಿದ್ರೆ ಇಷ್ಟು ದುಡ್ಡು ಎತ್ತಿಟ್ಬಿಡ್ಬೇಕು. 1-2 ತಿಂಗಳು ಕೆಲಸ ಹೊರಟೋಗ್ಬಿಡ್ತದೆ, ಊಟಕ್ಕೆ ಒಂದಿಷ್ಟು ದುಡ್ಡು ಎತ್ತಿಟ್ಬಿಡ್ಬೇಕು. ಮನೇಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್, ಮಕ್ಕಳು ದೊಡ್ಡವರಾಗ್ತಾರೆ, ಫಂಕ್ಷನ್ ಮಾಡಲೇಬೇಕು, ಅನಿವಾರ್ಯ. ಅದಕ್ಕೆ ಮೊದಲೇ ದುಡ್ಡು 1 ವರ್ಷ 2 ವರ್ಷ ಮುಂಚಿತವಾಗಿ ದುಡ್ಡನ್ನೇ ಎತ್ತಿಟ್ಬಿಡ್ಬೇಕು. ಆವಾಗ ನಿಮಗೆ ಮೈಂಡ್ ಓಡುತ್ತೆ, ಇಲ್ಲಾಂದರೆ ದರಿದ್ರ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಅಗತ್ಯ ಮತ್ತು ಅನಿವಾರ್ಯತೆಗೆ ಸಾಲ ಕೇಳುವಂತಹ ಪರಿಸ್ಥಿತಿ ಮಾಡಿಕೊಳ್ಳಬೇಡಿ. ನಿಮಗಿದು ಅವಶ್ಯಕತೆ, ಓದಬೇಕು, ಓದೋಕ್ಕೆ ಮುಂಚಿತವಾಗಿ ಎತ್ತಿಟ್ಬಿಡಿ. ನಾನು ಭಾಳಷ್ಟು ಜನ ಕೇಳ್ತೀನಿ, ಫಸ್ಟ್ ಫೀಸು ಕಟ್ಬಿಡಿ ಅಂತಂದೆ. ಒಬ್ರಿಗೆ ಹೇಳಿದೆ, ಆಮೇಲೆ ಸ್ವಲ್ಪನೇ ಕಟ್ಟೋದು, ದುಡ್ಡು ಏನಕ್ಕೋ ಒಂದು ಇಷ್ಟಪಟ್ಟಿದ್ದೇನೆ ತಗೊಳ್ಳೋದಕ್ಕೆ, ನೀವು ಇನ್ಯಾವುದೋ ಟೂರ್ಗೆ ಹೋಗೋದಕ್ಕೆ, ಇನ್ಯಾವುದು ಹೋಗಿನ ಬೇಡ ಅಂತಾನಲ್ಲ, ಇನ್ಯಾವುದಕ್ಕೋ ವೇಸ್ಟಾಗಿ ಖರ್ಚು ಮಾಡಿಬಿಡ್ತೀರ. ಆವಾಗ ನಿಮ್ಗೇನಾಗುತ್ತೆ, ಸಮಸ್ಯೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ದರಿದ್ರ ಬರಬಾರದು ಅಂತಂದರೆ ನೀವೇನು ಮಾಡ್ತಾ, ಅನಿವಾರ್ಯ ಮತ್ತು ಅವಶ್ಯಕತೆಗೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿ. ಬೇರೆದಕ್ಕೆ ಸಾಲ ಮಾಡಿ, ಅದಕ್ಕೆ ಸಾಲ ಮಾಡೋದೇ ದೊಡ್ಡ ಅಪರಾಧ. ಫಸ್ಟ್ ಆಫ್ ಆಲ್ ಬೇರೆದಕ್ಕೆ ಸಾಲ ಮಾಡೋದು ಒಂದು ವೇಳೆ ನಡೆದುಬಿಡ್ತದೆ. ಆದರೆ ಅನಿವಾರ್ಯತೆ, ಊಟ, ತಿಂಡಿ, ಬಟ್ಟೆ, ದಿನನಿತ್ಯದ ಅವಶ್ಯಕತೆಗಳಿಗೋಸ್ಕರ ನೀವು ಸಾಲ ಮಾಡೋ ಹಾಗೆ ನಿಮ್ಮ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಳ್ಳಬೇಡಿ ಅಂತಲ್ಲ. ಇದು ವಿಚಾರ. ಇದೇ ಕಾಲಾಷ್ಟಮಿಯ ದಿನ ಎಲ್ಲರ ಕೆಟ್ಟ ಕಣ್ಣು ದೃಷ್ಟಿ ನಿಮಗೆ ಬಿದ್ದಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಾರ್ದು ನಾಳೆ ಗೊತ್ತಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಕಣ್ಣಿಗೆ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದುಬಿಟ್ಟು ಒಳ್ಳೆ ಕೆಲಸ ಆಗ್ತಾಯಿದೆ, ಎಲ್ಲ ಹದಗೆಡ್ತಾ ಇದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಕಾಲಾಷ್ಟಮಿಯ ದಿನ ನೀವು ಏನು ಅಂತಂದರೆ, ಒಂದು ವಿಳ್ಯದೆಲೆ ತೆಗೆದುಕೊಳ್ಳಿ. ವಿಳ್ಯದೆಲೆಯ ಮೇಲ್ಭಾಗ ಕಾಡಿಗೆಯನ್ನು ತೆಗೆದುಕೊಂಡು ಅಥವಾ ಕಪ್ಪು ಬಣ್ಣದ ಮಸಿ ಅಥವಾ ಕಪ್ಪು ಬಣ್ಣವನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿ ಕಲಸಿ ಕಪ್ಪನ್ನು ಮೆತ್ತಿ, ಯಾಕೆ ವಿಳ್ಯದೆಲೆಗೆ ಅಲ್ಲ. ಮಿನಿಮಮ್ ಎಷ್ಟು ಅಂತ ಅಂದರೆ 4 ವಿಳ್ಯದೆಲೆಯನ್ನು ತೆಗೆದುಕೊಳ್ಬೇಕು. 4 ವಿಳ್ಯದೆಲೆಗೆ ಹಾಗೆ ಬರೀಬೇಕು. ಅದನ್ನು ಕಪ್ಪು ಬಣ್ಣದ ಮಸಿಯನ್ನು ಬಳಿಯಬೇಕು. ನಂತರ ನೀವೇನು ಮಾಡಬೇಕು ಅಂದರೆ, ಒಂದು ಸೌತೆಕಾಯಿಯನ್ನು ತೆಗೆದುಕೊಂಡು, ಒಂದು ಸೌತೆಕಾಯಿ ಎಕ್ಸಾಂಪಲ್ ಹಿಂಗೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಇದು ಸೌತೆಕಾಯಿ ಅಂತ ಅಂದ್ಕೊಳ್ಳಿ. ಈ ಸೌತೆಕಾಯಿ ವಿಳ್ಯದೆಲೆನ ಇಟ್ಟು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ದಾರವನ್ನು ಕಟ್ಟಬೇಕು. ಹಿಂಗೆ ಸಿಂಪಲ್. ಯಾವ ದಾರ? ಚಿಕ್ಕ ಬಟ್ಟೆ ಹೊಲಿತೀವಲ್ಲ ಆ ದಾರನ 1 2 3 4 ಒಂದ್ರ ಮೇಲೆ ಒಂದು ಇಟ್ಟರು ಪರವಾಗಿಲ್ಲ. 4 ವಿಳ್ಯದೆಲೆಗೆ ಕಪ್ಪು ಬಣ್ಣವನ್ನು ಸವರಿ ಮುಂಭಾಗ, ಹಿಂಭಾಗ ಏನು ಬೇಕಾಗಿಲ್ಲ. 1 2 3 4 ಹಾಕಿ ನೀವೇನು ಮಾಡಬೇಕು, ದಾರವನ್ನು ಕಟ್ಟಬೇಕು. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ನೋಡಿ. ಚಿಕ್ಕ ದಾರ, ಹೂವು ಕಟ್ಟ ದಾರವನ್ನು ಕಟ್ಟಬೇಕು. ಕಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಸೌತೆಕಾಯಿಯಿಂದ
ಅಲ್ಲ ವಿಶೇಷವಾದ ದಿನ ಆಗಿರೋದ್ರಿಂದ ಎಲ್ಲ ಒಂದು ಅದ್ಭುತವಾದ ಒಂದು ದಿನ. ಸೌತಕ್ಕೆ ತಗೋತು ನೀವು ಬೇರೆಯವ್ರ ಕೈಲಿ ಅದನ್ನು ಕೊಟ್ಟು ನೀವು ದೃಷ್ಟಿನ 9 ಬಾರಿ ಹಿಂಗೆ ತೆಗೆಸ್ಕೊಳ್ಳಿ. ಹಿಂಗೆ 9 ಬಾರಿ ಮತ್ತು ಹಿಂಗೆ 9 ಬಾರಿ ಮತ್ತು ಮೇಲಿಂದ ಕೆಳಗಡೆ 9 ಬಾರಿ, ಗೊತ್ತಾಯ್ತಲ್ಲ? ತೆಗೆಸ್ಕೊಂಡು ನೀವು ಅದನ್ನು ಎಡಗೈಯಲ್ಲಿ ತೆಗೆದುಕೊಂಡೋಗಿ 3 ದಾರಿ ಕೊಡುವಂಥ ಜಾಗದಲ್ಲಿ ಅಥವಾ ಮನೆ ಮುಂದೆನೇ ಹೊಡೀರಿ. ಮನೆ ಮುಂದೆ ಹೊಡೆದು ಇನ್ನೂ ಶ್ರೇಷ್ಠ. ಮನೆ ಮುಂದೆ ಅದು ಪಟ್ ಅಂತ ಹೊಡಿಬೇಕು. ಅಥವಾ ನಿಮ್ಗೆ ಯಾರೂ ಇಲ್ವಾ, ಈ ಒಂದು ತಂತ್ರವನ್ನು ಮಾಡಿಕೊಂಡು ತಲೆಗೆ 9 ಸರಿ ಹಿಂಗೆ ಕ್ಲಾಕ್ ವೈಸ್ ನಿವಾಳಿಸ್ಕೊಂತ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಕೊಂಡು ವೃತ್ತಾಕಾರ ಮಧ್ಯಕ್ಕೆ ಮನೆ ಮುಂದೆನೇ ನೀವು ಜೋರಾಗಿ ಎತ್ತಿ ಹೊಡಿಬೇಕು. ಎಡಗೈಯಲ್ಲಿ ತೊಗೊಂಡು ಬಲಗೈಯಲ್ಲಾರು ಹೊಡಿಬೋದು, ಹೊಡೆಯೋದೇ ಅವ್ರು, ಬಟ್ ಎಡಗೈಯಲ್ಲಿ ನಿವಾಳಿಸ್ಕೋಬೇಕು. ನಡೆಸ್ಕೊಂಡು ಹೊಡೀತು ಅಂತಂದರೆ ನಿಮ್ಮ ಏನು ಕೆಲಸ ಕಾರ್ಯಗಳು ನಿಧಾನ ಆಗಿಬಿಟ್ಟಿರುತ್ತೆ, ನಿಂತೋಗ್ಬಿಟ್ಟಿರ್ತದೆ, ಎಲ್ಲ ಪಟ 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 ಅಂತ ಕೆಲಸ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ? ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಕಾಲಾಷ್ಟಮಿ ದಿನ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಕೆಟ್ಟ ಕಣ್ಣು ದೃಷ್ಟಿ ಹೋಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೀರು ಕುಡಿದಷ್ಟು ಹೂವು ಎತ್ತದಂಗೆ ಸುಲಭ ಆಗೋದಲ್ಲಿ ಎರಡು ಮಾತಿಲ್ಲ, ಗೊತ್ತಲ್ಲ? ಯಾರಿಗೆ ಒಳ್ಳೆ ಕೆಲಸ ದೃಷ್ಟಿ ಹೋಗಬೇಕು ಅವ್ರ ಹೆಸರನ್ನು ಬರೆದು ಓಂ ಕಾಲಭೈರವಾಯ ನಮಃ ಅಂತ ನೀವು ಕಳಿಸಿ ನನಗೆ. ನಾನು ಅವ್ರಿಗೆಲ್ಲ ಸಂಕಲ್ಪ ಮಾಡ್ತೀನಿ, ನೀವೆಲ್ಲ ತಂತ್ರ ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತಾ ಬರುತ್ತೆ, ಗೊತ್ತಲ್ಲ? ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ? ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ, ಗೊತ್ತಲ್ಲ? ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ, ಅಲ್ಲ? ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ? ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ? 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ, ಅದಲ್ಲ? ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ? ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಅಲ್ಲ? ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.